ಸೊ ಗುಡ್ ಮಾರ್ನಿಂಗ್ ಗೈಸ್. ಸೊ ನಿನ್ನೆ ಹತ್ರ ಬಜೆಟ್ ಇತ್ತು. ಸೊ ನಾನು ಒಂದು ಟ್ರೇಡ್ ತಗೊಂಡೆ ಫುಡ್ ಸೈಡ್, ಬಟ್ ನಂದು ಲಾಸ್ ಅಂತೂ ಆಯ್ತು ನಿನ್ನೆ. ಓಕೆ, ಒಂದೇ ಒಂದು ಟ್ರೇಡ್ ತಗೊಂಡಿನಿ ನಾನು. ಆ್ಯಕ್ಚುಲಿ ನಂದೇನಾಯ್ತಂದ್ರೆ ವ್ಯೂ ಮಾರ್ಕೆಟದಲ್ಲಿ ಇಲ್ಲಿಂದ ಕಂಟಿನ್ಯೂಷನ್ ಆಯ್ತು, ರಿವರ್ಸ್ ಆಯ್ತಲ್ಲ. ಸೊ ನಂದು ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಕಡೆನೇ ಎಂಟ್ರಿ ಆಗಿದೆ. ಓಕೆ, ಕೆಳಗೆ ಬರ್ತಿದ್ರೆ ನಾನು ಹೋಲ್ಡ್ ಇಡ್ತಿದ್ದೆ. ಏನಾಯ್ತು, ಇಮಿಡಿಯೇಟ್ಲಿ ರಿವರ್ಸ್ ಆಯ್ತಲ್ಲ. ಸೊ ಪ್ರೀಮಿಯಮ್ದಲ್ಲಿ ಏನಾಗಿತ್ತು, ಡಿಫ್ರೆನ್ಸ್ ಭಾಳ ಇತ್ತು. ಸೊ ಸ್ಲಿಪೇಜು ಭಾಳ ಇತ್ತು. ಆಲ್ಮೋಸ್ಟ್ ನನ್ನ ಪ್ರಕಾರ 5-6 ಪಾಯಿಂಟ್ ಒಂದು ಲಾಟ್ ನಾನು ಆ್ಯಕ್ಚುಲಿ ನಿನ್ನೆ ಕಡಿಮೆ ಲಾಟಲ್ಲಿ ಟ್ರೇಡ್ ಮಾಡಿದ್ದೀನಿ. ಓಕೆ, ಅದು ನಂದು ಎಷ್ಟು 3,400 ರೂಪಾಯಿ ಲಾಸ್ ಆಯ್ತಿಲ್ಲ. ಇಲ್ಲಿಗೆ ಲಾಸ್ ಬುಕ್ ಮಾಡ್ಕೊಂಡೆ ನಾನು. ಅದಾದ್ಮೇಲೆ ನಾನು ಹೊಲ್ ಟ್ರೇಡ್ ಮಾಡಕ್ಕೆ ಹೋಗಲಿಲ್ಲ, ಬಿಟ್ಬಿಟ್ಟೆ. ಓಕೆ, ಸೊ ನಿನ್ನೆದು ಮಾರ್ಕೆಟ್ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಇವತ್ತಿನ ಮಾರ್ಕೆಟ್ ಟಾಪಿಕ್ ಬಂದ್ಬಿಟ್ಟು ಸಪೋರ್ಟು ಆ್ಯಂಡ್ ರೆಸಿಸ್ಟೆನ್ಸ್. ಓಕೆ, ಸೊ ಇದರಲ್ಲಿ ಭಾಳ ಥರ ಸಪೋರ್ಟ್ ರೆಸಿಸ್ಟೆಂಟ್ ಇರುತ್ತೆ. ಓಕೆ, ಯಾವತ್ತು ಸ್ಟ್ರಾಟಜಿ ಮಾರ್ಕೆಟದಲ್ಲಿ ಕ್ರಿಯೇಟ್ ಆಗುತ್ತೆ, ನೀವು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಮಾರ್ಕೆಟ್ ಏನು ನಡೆದಿಲ್ಲ ಅದೇ ಲೈವ್ ಮಾರ್ಕೆಟದಲ್ಲಿ ನಾವು ಸ್ಟ್ರಾಟಜಿನ ಫೈಂಡ್ ಔಟ್ ಮಾಡಬೇಕು. ಇಲ್ಲಾಂದರೆ ನಾವು ಬರೀ ಕಲಿತೀವಿ, ಕಲಿಯೋದೇ ಬೇರೆ, ಲೈವ್ ಮಾರ್ಕೆಟದಲ್ಲಿ ಆಗೋದೇ ಬೇರೆ. ಓಕೆ, ಸೊ ಇವತ್ತಿನ ಟಾಪಿಕ್ ರೆಸಿಸ್ಟೆಂಟ್ ಆ್ಯಂಡ್ ಸಪೋರ್ಟ್. ಓಕೆ, ಸೊ ಏನಾಯ್ತು, ಮಾರ್ಕೆಟ್ ಇಲ್ಲಿಂದ ಮ್ಯಾಕ್ಸಿಮಮ್ ಏನು ಮಾಡಿದ್ರೆ, ಪುಟ್ ರೈಟರ್ ಪಿ ರೈಟರ್ ಇಲ್ಲಿ ಮ್ಯಾಕ್ಸಿಮಮ್ ಬೈ ಮಾಡಿದ್ರೆ ಅವ್ರ ಕಡೆ ಏನು ಪೊಸಿಷನ್ ಇದಲ್ಲ ಲಾಸ್ ಆಗಬಾರ್ದು ಅಂತೇಳಿ ಅವ್ರು ಏನಾಗುತ್ತೆ, ಎಕ್ಸಿಟ್ ಆಗ್ಬಿಟ್ರಿ. ಇಲ್ಲಿ ಮೇಲ್ಗಡೆ ಬಂದು ಇಮ್ಮಿಡಿಯೇಟ್ಲಿ ಏನು ಮಾಡಿದ್ರು, ಕಾಲ್ ಸೆಲ್ಲರ್. ಇವ್ರು ಏನು ಪ್ರಾಫಿಟ್ ಮೀನ್ಸ್ ಇವ್ರು ಏನು ಎಕ್ಸಿಟ್ ಆಗಲ್ಲ, ಇವು ಎಲ್ಲ ಕ್ವಾಂಟಿಟಿ ನೀವು ಬುಕ್ ಮಾಡ್ಕೊಂಡು ಕೆಳಗಡೆ ತೊಗೊಂಬಂತು ಒನ್ ವೇ ಡೈರೆಕ್ಷನ್ ಇಲ್ಲದೆ. ಓಕೆ, ಈ ಲೆವೆಲ್ ಬ್ರೇಕ್ ಆತಂದ್ರೆ ಏನಾಯ್ತು, ಪುಟ್ ರೈಟರ್ ಮಾರ್ಕೆಟದಲ್ಲಿ ಹೆದರಿದ್ದಾರೆ. ಯಾಕಂದ್ರೆ ಅವ್ರದ್ದು ಹ್ಯೂಜ್ ಲಾಸ್ ಆಗುತ್ತೆ. ವಿದಿನ್ 15 to 20 ಮಿನಿಟ್ಸ್ ಆಲ್ಮೋಸ್ಟ್ 2% ಡೌನ್ ಅದ ನಿಫ್ಟಿ ನಿನ್ನೆ. ಓಕೆ, ಸೊ ಇವಾಗ ನಿನ್ನೆ ಮಾರ್ಕೆಟ್ ಈ ಥರ ಆಯ್ತು, ಕಂಡೀಷನ್ ಆಯ್ತು. ಈಗ ಮಾರ್ಕೆಟನ್ನು ನಾವು ಯಾವ ಥರ ರೀಡ್ ಮಾಡಬೇಕು, ರೆಸಿಸ್ಟೆಂಟ್ ಸಪೋರ್ಟ್ನ ಇದರಲ್ಲಿ ಹೆಂಗೆ ತೆಗಿಬೇಕು. ಸೊ ಇಲ್ಲಿ ಟಾಪಿಕ್ ಬಂದ್ಬಿಟ್ಟು ರೆಸಿಸ್ಟೆಂಟ್ ಸಪೋರ್ಟ್. ಸೊ ಮಾರ್ಕೆಟ್ ಏನಾಯ್ತು, ಒನ್ ವೇ ಫಾಲ್ ಆಯ್ತು, ಇಲ್ಲಿಂದ ರಿಟ್ರೇಸ್ಮೆಂಟ್ ಆಯ್ತು. ನೆಕ್ಸ್ಟ್ ಯೂಸಲಿ ಇಲ್ಲಿ ಮಟ್ಟ ಬಂದು ಈ ಹೈ ಬ್ರೇಕ್ ಆಗಲಿಲ್ಲ, ಮಾರ್ಕೆಟ್ ಏನಾಯ್ತು, ಇಲ್ಲಿಂದನೇ ರಿವರ್ಸ್ ಆಯ್ತು. ಸೊ ಇಲ್ಲಿ ನಿಂತು ಇದೇನು ಪ್ರೀವಿಯಸ್ ಡೇ ಇಲ್ಲಿಂದ ನಿನ್ನೆ ರಿವರ್ಸ್ ಆಗಿತ್ತಲ್ಲ, ಸೊ ಆ ಲೆವೆಲ್ ಬ್ರೇಕ್ಔಟ್ ಮಾಡಿ ಇಲ್ಲಿ ರಿಟೆಸ್ಟ್ ಮಾಡಿದ್ರು. ನೆಕ್ಸ್ಟ್ ಡೇ ಏನಾಯ್ತು, ಕಾಲ್ ಮಾಡಿದ್ರು. ಸೊ ನಿನ್ನೆ ಮಾರ್ಕೆಟ್ ಆಗಿದ್ದು ಮಾತ್ರ ಇಷ್ಟ. ಸೊ ನಿನ್ನೆ ಆಗಿದ್ದ ಮಾರ್ಕೆಟ್ ಇಲ್ಲಿಂದ ಏನಾಯ್ತು, ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು ಆಲ್ಮೋಸ್ಟ್ ಫ್ಲಾಟ್ ಆಗಿ 22 ಪಾಯಿಂಟ್ ಇತ್ತು, ಇದು ಅಪ್ ಡೌನ್. ಸೊ ಇದು ವರ್ಕ್ ಏನು ಮಾಡುತ್ತೆ, ಪ್ರೀವಿಯಸ್ ಡೇ ಇದು ರೆಸಿಸ್ಟೆಂಟ್ ಟೈಪ್ ವರ್ಕ್ ಮಾಡುತ್ತೆ. ಓಕೆ, ನಾವು ಈ ಸೈಡ್ 5 ಮಿನಿಟ್ಸ್ ಬ್ರೇಕ್ಔಟ್ ಅದ, ನಾವು ಕಾಲ್ ಸೈಡ್ ತಗೋಂಗಿಲ್ಲ. ಕಾಲ್ ಸೈಡ್ ತಗೊಂಡು ನಿಮ್ದು ಪ್ರೀಮಿಯಂ ಏನಾಗುತ್ತೆ, ಇನ್ಕ್ರೀಸ್ ಆಗೋದಿಲ್ಲ. ಬಟ್ ಅದೇ ನೀವು ಫುಡ್ ಸೈಡ್ ಇದ್ರೆ ಏನಾಗುತ್ತೆ, ನಿಮ್ಮ ಪ್ರೀಮಿಯಮ್ನ ಫಾಸ್ಟ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಫೇವರ್ದಲ್ಲಿ ಡೆಲ್ಟಾ ಗಾಮಾ ಇರುತ್ತೆ. ಓಕೆ, ಈ ಸೈಡ್ ಏನಾಗುತ್ತೆ, ಡೆಲ್ಟಾ ಅಗೇನೆಸ್ಟ್ ಇರ್ತದಲ್ಲ ಕಾಲ್ ಸೈಡ್ದಲ್ಲಿ. ಸೊ ಫುಡ್ ಸೈಡಲ್ಲಿ ನಿಮ್ಮ ಫೇವರ್ ಇರ್ತದೆ ಡೆಲ್ಟಾ. ಸೊ ಹಂಗಾಗಿ ನಾನು ಇಲ್ಲಿ ಪುಟ್ಟಕ್ಕೆ ಎಕ್ಸಿಕ್ಯೂಟ್ ಮಾಡಿದೆ. ಸೊ ಇಲ್ಲಿಂದ ಇಲ್ಲೇ ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಒಂದು 12-15 ಪಾಯಿಂಟ್ ಏನೋ ಬಂತು, ಎಕ್ಸಿಟ್ ಆಗುತ್ತೆ ಪೊಸಿಷನ್ನ, ಡೀಸೆಂಟ್ ಪ್ರಾಫಿಟ್ ತಗೊಂಡು. ಓಕೆ, ನೆಕ್ಸ್ಟ್ ಟ್ರೇಡ್ ಇದೇನಿದಲ್ಲ, ಈ ಹೈ ಬ್ರೇಕ್ ಆಗ್ಬಿಟ್ಟೆ ಯೂಸಲಿ ಏನೇನೋ ಮಾರ್ಕೆಟದಲ್ಲಿ ನ್ಯೂ ಬಯರ್ಸ್ ಬರೋದಿಲ್ಲ. ಓಕೆ, ಇಲ್ಲಿ ಏನಿದಲ್ಲ, ಇದು ಮೇಜರ್ ಬೈಯಿಂಗ್ ಏರಿಯಾ. ಯಾರು ಬೈಯಿಂಗ್ ಮಾಡಿದಾರೆ, ಪುಟ್ ಬೈ ಮಾಡಿರ್ತಾರೆ, ಕಾಲ್ ಸೆಲ್ ಮಾಡಿರ್ತಾರೆ ಈ ಏರಿಯಾದಲ್ಲಿ. ಓಕೆ, ಸೊ ಮಾರ್ಕೆಟ್ ಈಗ ನೀವೇನೇ ಅಪಾರ್ಚುನಿಟಿ ಹುಡುಕಿದ್ರು ಸೆಲ್ ಸೈಡೇ ಹುಡುಕ್ಬೇಕು. ಸೊ ಇದೇನು ಬಿಗ್ ಕ್ಯಾಂಡಲ್ ಇದೆಲ್ಲ, ಇವರೆಲ್ಲರೂ ಮೀನ್ಸ್ ಪುಟ್ ಯಾರು ಸೆಲ್ ಮಾಡಿದಾರೆ ಇವ್ರಿಗೆಲ್ಲರಿಗೂ ಎಕ್ಸಿಟ್ ಮಾಡಿಸಿದ್ದಾರೆ. ಸೊ ಮಾರ್ಕೆಟ್ ಏನಾಗುತ್ತೆ, ಈ ಲೆವೆಲ್ ಮಟ್ಟ ಬರುತ್ತೆ. ಇಲ್ಲಿನಾಯ್ತು ಮಾರ್ಕೆಟ್, ಇಲ್ಲಿಂದ ಮತ್ತೆ ಡಬಲ್ ಪಟನ್ ಆಗಿ ಇಲ್ಲಿ ರಿಟೆಸ್ಟ್ ಆಗಿ ಈ ಥರ ಬರಬೇಕು. ಓಕೆ, ಬಟ್ ಮಾರ್ಕೆಟ್ಗೆ ಏನಿದೆ, ಇನ್ನೂ ಟೈಮ್ ಇದೆ. ಇವಾಗ ಟೈಮ್
10:45. ಸೊ ಮಾರ್ಕೆಟ್ ಹ್ಯಾವ್ ಎ ಲಾಟ್ ಆಫ್ ಟೈಮ್. ಇನ್ನು 3 ಗಂಟೆ 30 ನಿಮಿಷ ಕೂಡ ಮಾರ್ಕೆಟ್ ಅವರ್ ಇದೆ. ಸೊ ಹಂಗಾಗಿ ಏನು ಮಾಡುತ್ತೆ ಮಾರ್ಕೆಟ್ ನಿನ್ನೆ ಬಿಗ್ ಮೂವ್ಮೆಂಟ್ ಮಾಡಿದೆ, ಇವತ್ತು ಮೇ ಬಿ ಸೈಡ್ ಬೇಸೇ ಇರುತ್ತೆ. ಓಕೆ, ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಲರ್ನಿಂಗ್ ವಿಡಿಯೋಸನ್ನು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ ಲೈವ್ ಮಾರ್ಕೆಟದಲ್ಲಿ. ಓಕೆ, ಸೊ ನಿಮ್ಗೆ ಹೆಂಗೆ ರೆಸಿಸ್ಟೆನ್ಸ್ ಸಪೋರ್ಟ್ ಫೈಂಡ್ ಔಟ್ ಮಾಡಬೇಕು, ಅವಾಗ ಮಾರ್ಕೆಟದಲ್ಲಿ ಯಾವ ಥರ ಬಿಹೇವಿಯರ್ ಇರುತ್ತೆ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆ ಗೈಸ್, ಸೊ ಆಲ್ವೇಸ್ ಕೀಪ್ ಇನ್ ಮೈಂಡ್, ಮಾರ್ಕೆಟ್ ನಮ್ಮ ಸ್ಟಾಪ್ ಲಾಸ್ ತೊಗೊಂಡ್ರೆ ನಾವು ಖುಷಿಲೇನೆ ಕೊಡ್ಬೇಕು, ನಾವು ಅದ್ರ ಜೊತೆ ಗುದ್ದಾಡಬಾರ್ದು. ಯಾಕಂದ್ರೆ ನಾವು ಒಂದು ಸ್ಮಾಲ್ ಇದು ಬಿದ್ದಂಗೆ ನಾವು ಮಾರ್ಕೆಟ್ದಾಗ, ಅದ್ರಾಗ ನಾವು ಪ್ಯೂರ್ಲಿ ಏನು ಮಾಡ್ತೀವಿ, ನಮ್ಮ ಹತ್ರ ದುಡ್ಡು ಕಡಿಮೆ ಇರ್ತದ, ನಾವು ಆಪ್ಷನ್ ಬೈಯಿಂಗ್ ಮಾಡ್ತಿರ್ತೀವಿ. ಬಟ್ ಅವ್ರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ, ಆಪ್ಷನ್ ಸೆಲ್ಲಿಂಗ್ ಮಾಡ್ತಿರ್ತಾರೆ. ನಿನಗೆ 2,500-3 ಸಾವಿರ ಒಂದು ಲಾಟ್ ಸಿಕ್ಕರೆ ಅವ್ರು 1 ಲಕ್ಷ ಖರ್ಚು ಮಾಡ್ತಿರ್ತಾರೆ ಅದೇ ಪೊಸಿಷನ್ಗೆ. ಇದನ್ನ ನೀವು ಬೈ ಮಾಡಿದ್ರೆ ಇದೇ ಆಪ್ಷನ್ ಅವರು ಹೆಚ್ಚು ಕಡಿಮೆ ನೆಕೆಡ್ ಪೊಸಿಷನ್ ಮಾಡಿದ್ರೆ 2 ಲಕ್ಷ ರೂಪಾಯಿ ಬೇಕು ಅವ್ರಿಗೆ. ಓಕೆ, ಇದನ್ನ ಸೆಲ್ ಮಾಡಲಿಕ್ಕೆ. ಸೊ ಅವ್ರದ್ದು 3,000 ಸಂಬಂಧ 2 ಲಕ್ಷ ಖರ್ಚು ಮಾಡ್ತಾರೆ. ಓಕೆ, ನೀವು 3,000, ನಾವು 3,000 ಸಂಬಂಧ ಒಂದು ಲಾಟ್ ತಗೋತೀವಿ. ಸೊ ಮ್ಯಾಕ್ಸಿಮಮ್ ರಿಸ್ಕ್ ನಮ್ದು 3,000 ಅಷ್ಟೇ. ಬಟ್ ಇವ್ರದ್ದು ಅನ್ಲಿಮಿಟೆಡ್ ರಿಸ್ಕ್ ಇರ್ತೀವಿ. ಇಲ್ಲೇನಿರ್ತದೆ, ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ಇರ್ತದೆ, ಬಟ್ ಪ್ರಾಫಿಟ್ ಪ್ರೊಬಬಿಲಿಟಿ ಜಾಸ್ತಿ ಇರ್ತದೆ. ಸೊ ಬೈಯರ್ಗೆ ಸೆಲ್ಲರ್ಗೆ ಇಷ್ಟ ಡಿಫ್ರೆನ್ಸ್. Okay guys, thanks for watching videos. We'll meet you in next learning videos. If you want more learning videos, subscribe my channel and like, comment and share. Thank you for watching videos. Have a nice day.